ಯಾವುದೇ ರಾಶಿ ಫಲವನ್ನು ತಿಳ್ಕೊಳ್ಬೇಕಾದರೂ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗಣಾನಾಂತ್ವ ಗಣಪತಿ ಗುಂಬವಾಮಹೇ ಕವಿಂ ಕವೀನಾನುಭವಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಪಂಚಾಂಗ ಶ್ರವಣದಲ್ಲಿ ಇರತಕ್ಕಂಥ ಸಾಕಷ್ಟು ರಹಸ್ಯಗಳಿದೆ, ಸಾಕಷ್ಟು ವಿಚಾರಗಳಿದೆ. ಆದರೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತಂದಿಲ್ಲ. ಆದರೆ ಒಂದಂತೂ ಸತ್ಯ, ರಾಶಿಫಲಗಳನ್ನು ಭಾಳಷ್ಟು ಜನ ಕಾತುರದಿಂದ ಪ್ರತಿಯೊಬ್ಬರು ಆಲಿಸ್ತಾ ಇದ್ದೀರಿ. ರಾಶಿಫಲಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಆದಿತ್ಯಾದಿ ನವಗ್ರಹಗಳನ್ನು ಒಮ್ಮೆ ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹೀಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಸಂಕಷ್ಟಗಳು ಭಾಳಷ್ಟು ಇದೆ, ಆದರೆ ಅಷ್ಟೇ ಲಾಭದಾಯಕವಾಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾರು ಯಾವುದೇ ಕೆಲಸಗಳನ್ನು ಮಾಡೋದುಕೊಂಡ್ರೂ ಧೈರ್ಯದಿಂದ ಮುನ್ನಡೆಯಬಹುದು. ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಹೇಳ್ತಾರೆ. ಅಂತಹ ಧೈರ್ಯದಿಂದ ನಾವು ನಡೆದಿದ್ದೇ ಆದರೆ ಮೊದಲನೇ 4 ತಿಂಗಳಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದಾದ ನಂತರ ಮುಂಬರ್ತಕ್ಕಂತಹ 4 ತಿಂಗಳು ಕೆಲವು ಧರ್ಮ ಸಂಕಟಗಳಲ್ಲಿದ್ದೀರಿ. ಕಾರಣ ಯಾವುದು ಬೇಕು ಯಾವುದು ಬೇಡ, ಯಾರು ಬೇಕು ಯಾರು ಬೇಡ, ಅಥವಾ ನಾನು ಹೇಗಿರಬೇಕು ಹೇಗಿರಬಾರ್ದು, ಇದೆಲ್ಲದರ ಬಗ್ಗೆ ಒಂದಷ್ಟು ಗೊಂದಲಗಳು ನಿಮ್ಮ ತಲೆಯಲ್ಲಿ ತುಂಬಿಕೊಳ್ಳುತ್ತೆ. ಆದರೆ ಮನೇಲಿರ್ತಕ್ಕಂಥ ಹಿರಿಯರು, ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಆತ್ಮೀಯರು, ನಿಮ್ಮನ್ನು ಕೈ ಹಿಡಿದು ನಡೆಸುವಂತಹ ದೊಡ್ಡವರು ಸಾಕಷ್ಟು ಜನ ಒಳ್ಳೆತನ ಮಾಡ್ತಾರೆ, ಒಳ್ಳೆ ಫಲವನ್ನು ನೋಡಿಸ್ತಾರೆ. ಸಾಧ್ಯವಾದಷ್ಟು ಮೌನದಿಂದಿದ್ದು ಕೆಲಸ ಮಾಡಬೇಕೆ ವಿನಃ ರೌದ್ರವಾಗೋದ್ರಿಂದ ಪ್ರಯೋಜನವಿಲ್ಲ. ಜೊತೆಗೆ ಮಾಡುವ ಹಾಕುವ ಪ್ರತಿಯೊಂದು ಹೆಜ್ಜೆ ಲಾಭದಾಯಕವಾಗಿರಬೇಕಾದ್ರೆ ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇವಿಯ ಉಪಾಸನೆ, ಮಂತ್ರ ಜಪಗಳಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನೆ ದೇವರ ಪ್ರಾರ್ಥನೆ, ಇಷ್ಟ ದೇವರ ಆರಾಧನೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮ ಮನೆ ದೇವರ ಆರಾಧನೆ ಮಾಡುವಂತಹ ಕಾಲದಲ್ಲಿ ಶ್ರೀಗಂಧ, ಕೆಂಪು ಪುಷ್ಪ ಇಂತಹದ್ದರಿಂದ ಪೂಜೆ ಮಾಡತಕ್ಕಂಥದ್ದು ಬಹಳಷ್ಟು. 5 ಹುಣ್ಣಿಮೆಗಳನ್ನು ತಪ್ಪದಿರ ಒಂದು ದೇವಿಯ ಪ್ರಾರ್ಥನೆ ಮಾಡಿ 9 ಜನ ಸಣ್ಣ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳನ್ನು ಮನೆಗೆ ಕರೆದು ಅವರಿಗೆ ಒಂದಿಷ್ಟು ಹಾಲು ಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅನುಕೂಲತೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ನವಗ್ರಹಗಳ ಸಂಪೂರ್ಣ ಅನುಗ್ರಹ. ಈ ವರ್ಷ ಫಲದಲ್ಲಿ ಒಂದಿಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳೇನು ಎಂಬತಕ್ಕಂಥದ್ದನ್ನು ಮುಂದೆ ನೋಡೋಣ. ಆದರೆ ಲಾಭವೂ ಅಷ್ಟೇ ಇದೆ. ಲಾಭ ಎಂಬತಕ್ಕಂಥದ್ದು ಮನುಷ್ಯ ತಾನು ಹಾಕುವ ಹೆಜ್ಜೆಯನ್ನು ಆಧಾರಪಟ್ಟಿರುತ್ತೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಯಾವುದು ನೋಡಬೇಕು, ಯಾವುದು ನೋಡಬಾರ್ದು, ಇದೆಲ್ಲದರ ಬಗ್ಗೆ ಚಿಂತನೆ ಮಾಡುವ ಶಕ್ತಿ ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಮನುಷ್ಯನಿಗೆ ಭಗವಂತ ಕೊಟ್ಟಂಥದ್ದಿದೆಯಲ್ಲ, ಈ ಒಂದು ಅತೀತವಾದಂಥ ಜ್ಞಾನ, ಇದರಿಂದ ಸರ್ವರಿಗೂ ಸಕಲರಿಗೂ ಒಳಿತಾಗುವಂಥ ರೀತಿ ನಮ್ಮ ಜೀವನ ನಾವು ನಡೆಸಬೇಕು. ಆದರೆ ಎಲ್ಲವೂ ನನಗೇ ಬೇಕು, ಎಲ್ಲವೂ ನಾನೇ ಮಾಡಬೇಕು, ಎಲ್ಲವೂ ಸ್ವಾರ್ಥ ಮನೋಭಾವದಿಂದ ನಡ್ಕೊಂಡ್ರೆ ಭಗವಂತ ಯಾವತ್ತಿಗೂ ಆತನ್ನು ಕ್ಷಮಿಸೋದು ಇಲ್ಲ. ಆತನಿಗೆ ಯಾವುದೇ ಥರ ಒಳ್ಳೆಯದಾಗೋದು ಬಹಳ ಕಷ್ಟವೇ. ಯಾಕೆಂದರೆ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಸಣ್ಣ ಸಣ್ಣ ಕ್ರಿಮಿಗಳಿಂದ ಹಿಡಿದು ಮನುಷ್ಯನ ತನಕ ಎಲ್ಲರಿಗೂ ಊಟ ಕೊಡ್ತಕ್ಕಂಥವ್ರು ಭಗವಂತ ಒಬ್ಬ, ಶಿವ ಒಬ್ಬ. ಹಾಗೆ ಶಿವ ಕೊಡ್ತಕ್ಕಂಥ ಊಟ ಎಲ್ಲರಿಗೂ ತನ್ನ ಗೂಡುಗಳಿಟ್ಟಿರಲ್ಲ. ಒಂದು ಪಶು ಪಕ್ಷಿ ಪ್ರಾಣಿಗಳಿಗೆ ಅದಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿಬಿಟ್ಟು ತನ್ನ ಗೂಡಲ್ಲಿ ಅನ್ನ ಇಟ್ಟಿಲ್ವಲ್ಲ. ಹಾಗೆ ಪಕ್ಷಿಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಎಲ್ಲ ತಮ್ಮ ತಮ್ಮ ಗೂಡಲ್ಲಿ ವಾಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಖಂಡಿತ ಆಹಾರ ಇಲ್ಲ. ಅದೂ ಸಹಿತ ಬೆಳಗಿನ ಸೂರ್ಯೋದಯವನ್ನು ನೋಡಿ ಸೂರ್ಯ ಉದಯಿಸಿದ ನಂತರ ತಮ್ಮ ತಮ್ಮ ಕಾಯಕವನ್ನು ತಮ್ಮ ತಮ್ಮ ಆಹಾರಕ್ಕಾಗಿ ದೂರ ಬಾರ ಹೋಗಬೇಕು, ಆಹಾರವನ್ನು ತರಬೇಕು, ಸಂಜೆ ತನ್ನ ಗೂಡಿಗೆ ಸೇರ್ಕೋಬೇಕು. ಇದು ಪ್ರಾಣಿ ಪಕ್ಷಿಗಳಲ್ಲೇ ಹೀಗಿರಬೇಕಾದ್ರೆ ಇನ್ನು ಮನುಷ್ಯ ಅತೀತವಾದಂಥ ಜ್ಞಾನವುಳ್ಳಂಥವನು, ಬುದ್ಧಿ ಇರ್ತಕ್ಕಂಥವನು, 4 ಜನಕ್ಕೆ ಒಳ್ಳೆಯದಾಗಲಿ ಅಂತ ಹರಿಸುವಂಥವನು, ಹಾಗೆ ಇನ್ನೊಬ್ಬರ ಜೀವನದ ಬಗ್ಗೆ ಆಟ ಆಡುವಂತಹ ಗುಣನೂ ಈ ಮನುಷ್ಯನಿಗಿದೆ. ಆದರೆ ಇಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಬೇಕು, ಯಾವುದು ಬೇಡ, ಇದೆಲ್ಲದರ ಬಗ್ಗೆ ಚಿಂತನೆ ಮಾಡುವಂತಹ ಗುಣ ಮನುಷ್ಯನಿಗಿರೋದ್ರಿಂದ ಮನುಷ್ಯ ಸಹಿತ ತಾನು ಸನ್ಮಾರ್ಗದತ್ತಿದ್ದು ಇನ್ನೊಬ್ಬರ ಜೀವನಕ್ಕೂ ಬೆಳಕಾಗುವಂಥ ರೀತಿ ಇದ್ದರೆ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪವನ್ನೇ ಮಾಡಬೇಕು. ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಾದರೂ ಬೆಳಕನ್ನೇ ತರುವಂಥ ರೀತಿ, ಸಾಧ್ಯವಾದಷ್ಟು ಇನ್ನೊಬ್ಬರ ಜೀವನಕ್ಕೆ ತೊಂದರೆ ಇಲ್ದಿರ ನಾನೂ ನೆಮ್ಮದಿಯಾಗಿರಬೇಕು, ಅವರೂ ನೆಮ್ಮದಿಯಾಗಿರಬೇಕು ಅಂತ ಇಡುವಂತಹ ಪರಿಸ್ಥಿತಿ ನಾವು ತರಬೇಕು ಅಂತ ಚಿಂತನೆ ಮಾಡಬೇಕು. ಕಳೆದ ವರ್ಷದಲ್ಲಿ ಸಾಕಷ್ಟು ಲಾಸ್ ನೋಡಿದ್ದೀರಿ, ಸಮಸ್ಯೆಯನ್ನು ಹೊತ್ತಿದ್ದೀರಿ, ಒಂದಷ್ಟು ಆಪತ್ತುಗಳು ಬಂದಿತ್ತು, ಇಲ್ಲದ ಸಮಸ್ಯೆಗಳನ್ನು ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸಬೇಕಾಗಿತ್ತು. ಆದರೆ ಈ ವರ್ಷ ಫಲ ಸಾಕಷ್ಟು ಲಾಭ ಇದೆ. ಒಟ್ಟಾರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶ. ಭೂಮಿಗೆ ಸಂಬಂಧಪಟ್ಟ ವಿಚಾರ, ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟ ವಿಚಾರ, ನೀವೇ ಹೊಸದಾಗಿ ತಯಾರು ಮಾಡುವಂತಹ ಕಾರ್ಖಾನೆಗಳು, ಇದೆಲ್ಲದರ ಬಗ್ಗೆಯೂ ಸಹಿತ ನೀವೆಷ್ಟು ಆಸಕ್ತಿ ತೋರಿಸ್ತೀರೋ ಅಷ್ಟು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಾಕಷ್ಟು ಕಡೆ ನಿಷ್ಠುರಕ್ಕೊಳಗಾಗ್ತೀರಿ. ನೀವು ಒಳ್ಳೆಯದನ್ನೇ ಮಾಡಿದ್ರೂ ಅದು ನೋಡೋ ಜನಕ್ಕೆ ಕೆಟ್ಟದ್ದಾಗಿ ಮಾರ್ಪಡಿಸ್ಬೋದು. ಅಥವಾ ನೀವು ಮಾಡುವಂಥ ಕಾಯಕವನ್ನು ಶ್ರದ್ಧೆಯಿಂದ ನೀವು ಮಾಡಿದ್ರೂ ಅದರ ಫಲ ನಿಮಗೆ ಸಿಗದಿಲ್ವೇನೋ ಅನ್ನೋ ಥರ ಇರಬಹುದು. ಆದರೂ
ಸಾಕಷ್ಟು ಲಾಭದಲ್ಲೇ ಇದ್ದೀರಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದಕ್ಕಾಗಿ ಶ್ರೀನಿವಾಸನ ಪ್ರಾರ್ಥನೆ ಮಾಡಿ ಶ್ರೀನಿವಾಸನ ಅನುಗ್ರಹ ಹೊಂದಿದ್ದರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದುಡುಕುವಂತಹ ಸ್ವಭಾವ ಅಂದರೆ ಯಾವುದೇ ಒಂದು ವಿಚಾರವಾದರೂ ಬಹಳ ಬೇಗ ನಿರ್ಣಯ ತೆಗೆದುಕೊಳ್ತೀರಿ. ಲಾಭ ನಷ್ಟಗಳ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಬಹಳ ಕಡಿಮೆ. ಅದರಿಂದ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಇದು ಯಾವುದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಸಡನ್ನಾಗಿ ದುಡುಕಿ ತೀರ್ಮಾನ ತಂದುಕೊಳ್ತೀರಿ, ಪ್ರಾರಂಭದಲ್ಲೇ ಎಡುತ್ತೀರಿ. ಆದರೆ ಮೊದಲು 6 ತಿಂಗಳಲ್ಲಿರ್ತಕ್ಕಂತಹ ಲಾಭ ನಷ್ಟಗಳೇ ಬೇರೆ, ಮುಂದಿನ 6 ತಿಂಗಳಲ್ಲಿ ಆಗುವಂತಹ ಲಾಭ ನಷ್ಟಗಳು ಬೇರೆ. ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆ ಅದೃಷ್ಟವನ್ನು ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ನಡೆದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಾನು ನಂದು ಎಂಬತಕ್ಕಂಥದ್ದು ಮಧಾಂಧರಾಗಿ ನಡೆದರೆ ಸಮಸ್ಯೆ ತಂದುಕೊಳ್ತೀರಿ. ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಬಗ್ಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಸಾಕಷ್ಟು ಕಾಳಜಿ ವಹಿಸಬೇಕು. ಯಾಕೆಂದರೆ ಒಮ್ಮೆ ಆರೋಗ್ಯ ಕೆಟ್ಟರೆ ಸಾಕಷ್ಟು ದಿನಗಳಾದರೂ ಆರೋಗ್ಯ ಸರಿ ಇಲ್ಲದಿರತಕ್ಕಂಥ ವ್ಯತ್ಯಾಸಗಳಾಗುವಂಥದ್ದು, ಅಂತಹ ಲಕ್ಷಣಗಳು ಸಾಕಷ್ಟು ಕಂಡುಬರುತ್ತೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹನ ಆರಾಧನೆ. ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ, ಲಲಿತಾ ಸಹಸ್ರನಾಮವನ್ನು ಮಾಡಿ, ಸಾಧ್ಯವಾದರೆ ಕುಂಕುಮಾರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಪ್ರತಿ ದಿವಸ ಇಷ್ಟು ಹಣೆಗಚ್ಕೊಂಡು ತದನಂತರ ನೀವು ಮುಂದಿನ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡೋದ್ರಿಂದ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರಥಮದಲ್ಲಿರ್ತಕ್ಕಂತಹ ದಿನಗಳೇ ಬಹಳಷ್ಟು ಯಶಸ್ಸಿನ ಹಾದಿಯಲ್ಲಿದೆ. ತುಂಬ ದಿನಗಳಿಂದ ತಾವು ಮಾಡಬೇಕು ಅಂತ ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಸುಭಿಕ್ಷವಾಗಿ ಮಾಡ್ಕೊಂಡು ಬರ್ತೀರಿ. ಜೊತೆಗೆ ಸಾಕಷ್ಟು ಕೆಲಸಗಳನ್ನು ಕಳೆದ ವರ್ಷದಲ್ಲಿ ಏನೇನೆಲ್ಲ ಲಾಸ್ ನೋಡಿದ್ದೀರೋ ಈ ವರ್ಷದಲ್ಲಿ ಒಂದಷ್ಟು ಅನುಕೂಲತೆಗಳನ್ನು ನೋಡ್ತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಶನೇಶ್ಚರ ಮಂತ್ರವನ್ನು ಮತ್ತು ಹನುಮನ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಬೇಕು. ಸಾಧ್ಯವಾದರೆ ಹನುಮಾನ ಚಾಲೀಸನ್ನು ಓದೋದ್ರಿಂದ, ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲತೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಶನೇಶ್ಚರನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶನ್ನೋಧೇ ವೀರವಿಷ್ಟಯ ಆಪೋ ಭವಂತ ಪೀತಯಂ ಶಯ್ಯೋರವಿಷ್ಟವಂತರಃ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ನೀವು ಪಠನೆ ಮಾಡೋದ್ರಿಂದ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಆರೋಗ್ಯಕರವಾದಂಥ ಬೆಳವಣಿಗೆ, ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಿಷ್ಟು ಆಲೋಚನೆಯನ್ನು ಸಾಧ್ಯವಾದಷ್ಟು ಸಂಧ್ಯಾಕಾಲ, ಶುಭ ಸಂಧ್ಯಾಕಾಲದಲ್ಲಿ ದೇವತಾರಾಧನೆ ಮಾಡತಕ್ಕಂಥದ್ದು. ಪ್ರತಿ ಶನಿವಾರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ವೃಕ್ಷಗಳ ಬಳಿ ಇರತಕ್ಕಂಥ ಪಶು ಪಕ್ಷಿ ಪ್ರಾಣಿಗಳಿಗೆ, ವೃಕ್ಷಗಳ ತಳಭಾಗದಲ್ಲಿರ್ತಕ್ಕಂಥ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಪ್ರಾರ್ಥನೆ ಮಾಡುವಂಥದ್ದು. ಅಮಾವಾಸ್ಯೆಯಂದು ಕಬ್ಬಿಣದ ಬಾಣಲೆಯಲ್ಲಿ ಒಂದಿಷ್ಟು ತೈಲವನ್ನು ಹಾಕಿ ಅದನ್ನು ಶನೇಶ್ಚರನ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು. ಈ ಪ್ರಕಾರವಾದಂಥ ಶಾಂತಿ ಪೂಜೆಗಳನ್ನು ನಡೆಸ್ಕೊಳ್ಳೋದ್ರಿಂದ ಒಂದಿಷ್ಟು ಸಮಾಧಾನ, ತೃಪ್ತಿಕರವಾದಂಥ ಬದುಕನ್ನು ಕಾಣಬಹುದು. ಪ್ರತಿಯೊಬ್ಬರಿಗೂ ಶುಭವೇ ತರುತ್ತೆ, ಯಶಸ್ಸಿದೆ, ಯಾರೂ ಭಯಪಡುವಂಥದ್ದಿಲ್ಲ, ಆತಂಕಕ್ಕೊಳಗಾಗಬೇಕಾದ್ದಿಲ್ಲ. ಒಂದಷ್ಟು ರಾಶಿ ನಕ್ಷತ್ರಗಳಲ್ಲಿ ಅದು ಸಹಜವೇ, ಅದು ಸಹಜ ಪ್ರಕ್ರಿಯೆ. ಯಾಕೆಂದರೆ ಒಂದೊಂದು ರಾಶಿಗಳಲ್ಲಿ ಚಂದ್ರ ಯಾವ ಮನೆಯಲ್ಲಿದ್ದರೆ ಆ ಮನೆಯಿಂದ ಮುಂದಿನ ಮನೆಗಳೇನು ಮಾಡ್ತಾನೆ, ಅದರ ಎದುರು ಮನೆಯಲ್ಲಿ ಏನು ಮಾಡ್ತಾನೆ, ಅದರ ಪಕ್ಕದ ಮನೆಗೆ ಬಂದಾಗ ಏನು ಮಾಡ್ತಾನೆ, ದಿನ 2.5 ಗಂಟೆಗೆ ಬದಲಾಗುವಂಥ ಗ್ರಹಸ್ಥಿತಿಗಳಲ್ಲಿ ಮತ್ತು ನಕ್ಷತ್ರಚಾರ ಪ್ರಕಾರ ಯಾವ್ಯಾವ ಗ್ರಹಗಳು ಯಾವ್ಯಾವ ಮನೆಗಳಲ್ಲಿದ್ದಾಗ ಏನೇನು ಫಲಾಫಲಗಳಿದೆ ಎಂಬತಕ್ಕಂಥದ್ದನ್ನು ಅದನ್ನೇ ಸಿದ್ಧಿಪಡಿಸ್ಕೊಳ್ಬೇಕಾದರೂ ಸಾಕಷ್ಟು ವಿಶೇಷತೆಗಳನ್ನು ಕರ್ಕಾಟಕ ರಾಶಿಯವರು ಈ ವರ್ಷ ಫಲದಲ್ಲಿ ಸಾಕಷ್ಟು ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ.